ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಿದ್ದೀರಾ, ನಾನೀಗ ಫಸ್ಟ್ ಟೈಮ್ ಈ ವ್ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ. ಅದನ್ನು ಹಾಸ್ಪಿಟಲ್ ಕಡೆ ಹೊರಡ್ತಿದ್ದೀವಿ ನಾವು ಸ್ಕಂದನ ಕರ್ಕೊಂಡು. ನೀವು ಇಲ್ಲಿವರೆಗೂ ಮಾಡಿರೋ ಶಾರ್ಟ್ ವೀಡಿಯೋಸ್ ಎಲ್ಲ ನೋಡಿರ್ತೀರ. ಅವ್ನ ಕೈ ಬ್ಯಾಂಡೇಜ್ ಕಟ್ಟೇ ಇದೆ. ಸೊ ಕಾರಣ ಹೇಳ್ತೀನಿ, ಅವ್ನು ಆಟ ಆಡ್ಕೊತಾನೆ ಅವನ ಕೈನ ಫ್ರ್ಯಾಕ್ಚರ್ ಮಾಡ್ಕೊಂಡಿದ್ದ 3 ವಾರದ ಹಿಂದೆ. ಸೊ 3 ವಾರ ಆಯ್ತು ಇಲ್ಲಿಗೆ. ಡಾಕ್ಟರ್ ಕಡೆ ಹೋಗ್ತಿದ್ದೀವಿ. ಸೊ ಅವ್ನ ರಿಪೋರ್ಟ್ ಅವನ್ನೆಲ್ಲ ಚೆಕ್ ಮಾಡ್ಕೊತಿದ್ದಾನೆ, ಏನೆಲ್ಲ ಇದೆ ಏನಿಲ್ಲ ಅಂತ. ತುಂಬ ಜವಾಬ್ದಾರಿ ಮನುಷ್ಯ ಅಲ್ವಾ, ಸೊ ಅದು ಇದು ಅಂತ ತೆಗೆದು ನೋಡ್ತಾ ಇದ್ದಾನೆ. ಅಂತೂ ನಾವು ಹಾಸ್ಪಿಟಲ್ ಕಡೆ ಹೊರಟಾಯಿತು. ಅವ್ರ ಅಜ್ಜಿ ಅವನ್ನ ಸಮಾಧಾನ ಮಾಡ್ತಿದ್ದಾರೆ, ಜ್ಯೂಸ್ ಕುಡಿಸ್ಕೊಂತ ಹೊರಗಡೆ ಆ ಕಡೆ ಈ ಕಡೆ ಗಾಡಿ ತೋರಿಸ್ಕೊತ ಇದ್ದಾರೆ. ಇನ್ನು ನಾನು ಬಿಲ್ ಪೇಮೆಂಟ್ಸ್ ಎಲ್ಲ ಕಟ್ಟಿದ್ದೀನಿ, ಬ್ಯುಸಿ ಆಗಿಬಿಟ್ಟಿದೆ ಅಲ್ಲಿ. ಅಂತೂ ಅವ್ನ ಬ್ಯಾಂಡೇಜ್ ತೆಗ್ದಾಯಿತು. ನೋಡ್ಬೋದು ಎಷ್ಟು ಕೈ ಕ್ಲಿಯರ್ ಆಗಿದೆ ಹಾಗೂ ಫ್ರೀ ಆಗಿದೆ. ಅವನಿಗೆ ತುಂಬ ಖುಷಿ ಆಗಿದೆ. ಈ ಕಡೆ ಅವನಿಗೆ ಸ್ವಲ್ಪ ಮೈಂಡ್ ಫ್ರೆಶ್ಮೆಂಟ್ ಕೊಡೋಣ ಅಂತೇಳಿ ಅವನಿಗೋಸ್ಕರ ಸ್ವಲ್ಪ ತರಕಾರಿ, ತಿನಿಸು, ಹಣ್ಣು ಎಲ್ಲ ತೊಳ್ಕೋತಾ ಇದ್ದಾರೆ. ಅದರಲ್ಲಿ ಮೆಕ್ಕೆಜೋಳ ಅಂದರೆ ಅವ್ನಿಗೆ ಫುಲ್ ಫೇವ್ರೇಟು, ಅದನ್ನು ಪರ್ಚೇಸ್ ಮಾಡಿದ್ರು. ನೆಕ್ಸ್ಟು ದಾರಿಲೇ ಹೋಗ್ತಾ ಅವನು ಐಸ್ ಕ್ರೀಮ್ ಅಂತ ಕೇಳ್ದ. ಅವರ ಅಣ್ಣ ಇನ್ನು ಅವನಿಗೋಸ್ಕರ ಅಂತ ಐಸ್ ಕ್ರೀಮ್ ತರೋದಕ್ಕೆ ಬೇಕ್ರಿಗೆ ಹೋಗಿದ್ದಾನೆ. ಯಾವುದೇ ಇರಲಿ ಐಸ್ ಕ್ರೀಮು, ಅದರಲ್ಲಿ ಅವನಿಗೆ ತುಂಬ ಫೇವ್ರೇಟ್ ಅಂತಂದರೆ ಕುಲ್ಫಿ ಇದ್ಬಿಟ್ರೆ ಸಾಕು, ಸುಮ್ಮನೆ ತಿನ್ಕೋ ಅಂತ ಕೂತ್ಬಿಡ್ತಾನೆ. ಅವನ ಹೊಟ್ಟೆಲಿ ಇರಲಿಕ್ಕೆ ಒಂದು 3-4 ಫ್ಯಾಮಿಲಿ ಪ್ಯಾಕನ್ನು ಒಂದು 3-4 ಡೇಸಲ್ಲಿ ಕಂಪ್ಲೀಟ್ ಮಾಡಿದ್ದೆ. ಬಹುಶಃ ಅದೇ ಇರ್ಬೋದು ಎಫೆಕ್ಟ್. ಸೊ ಈಗಲೂ ಅವ್ನಿಗೆ ಐಸ್ ಅಂದರೆ ಎಲ್ಲಿ ಕಾಣಿದ್ರು ಕೂಡ ಫುಲ್ಲು ಫೇವ್ರೇಟ್ ಅವನದೇ. ಇನ್ನು ನೆಕ್ಸ್ಟ್ ಅವ್ರ ಅಣ್ಣನ ಕಾಲೇಜ್ ಕಡೆ ಬಿಡೋಕ್ಕೆ ಹೋಗ್ತಾಯಿದ್ವಿ. ಹೋಮ್ಸಿಕ್ ಹಾಲಿಡೇಸ್ ಅಂತ ಒಂದು ವೀಕ್ ಕೊಟ್ಟಿದ್ರು ಹಾಲಿಡೇಸು, ಅದು ಮುಗೀತು. ಈಗ ನೀವು ಇಲ್ಲಿ ನೋಡ್ಬೋದು ಅವ್ರ ಕಾಲೇಜ್ ಎಷ್ಟು ಸಖತ್ತಾಗಿದೆ ಅಂತ. ವಾತಾವರಣ ತುಂಬ ಮೈಂಡ್ ಫ್ರೆಶ್ ಕೊಡೋವಂಥ ವಾತಾವರಣ ಇದೆ. ಹಾಗೆ ಮಕ್ಕಳಿಗೆ ತುಂಬ ಇಷ್ಟನೂ ಆಗುತ್ತೆ ಇಂಥ ಲೊಕೇಶನ್ ಕಡೆ ಕಾಲೇಜ್ ಯಾವುದೇ ಇರೋದಕ್ಕೆ ತುಂಬ ಇಷ್ಟ ಆಗುತ್ತೆ. ಅಣ್ಣ ಕಾಲೇಜ್ಗೆ ಹೋಗ್ತಾನಲ್ಲ ಅಂತೂ ತುಂಬ ರೂಮ್ ನೋಡೋಣ. ಫುಲ್ ನಿದ್ಯದಲ್ಲಿದ್ದಾನೆ. ಮನೆಗೆ ಯಾವಾಗ ಹೋಗೋಣ ಅನ್ನೋ ರೀತಿಲಿದ್ದಾನೆ. ನಾನು ನಿಮ್ಮನ್ನು ಇವಾಗ ನಮ್ಮ ಕೃಷ್ಣನ್ ರೂಮ್ ಕಡೆ ಕರ್ಕೊಂಡು ಹೋಗ್ತೀನಿ ಬನ್ನಿ. ಸೊ ನೀವು ನೋಡ್ತಿದ್ದೀರ, ಇದು ಕಾರಿಡಾರ್. ತುಂಬ ನೀಟಾಗಿ ಇಟ್ಟಿರ್ತಾರೆ ಇಲ್ಲಿ, ತುಂಬ ಸಿಸ್ಟಮ್ಯಾಟಿಕ್ ಆಗಿದೆ. ಸೊ ಅವ್ನ ರೂಮ್ ನಂಬರ್ ಬಂದು 4. ನಾವು ಇಲ್ಲೇ ದಾರಿಲಿ ಹೋಗ್ತಾ ಇದ್ದೀವಿ. ಈ ಕಡೆ ಎಲ್ಲ ಗ್ರೌಂಡ್ ಇದೆ. ಅವ್ರಿಗೆ ಯಾವಾಗ ಬೇಕಂದ್ರೂ ಕೂಡ ಈ ಕಡೆ ಹೊರಗಡೆ ಬಂದು ಫುಟ್ಬಾಲ್ ಅಥವಾ ಏನೇ ಅವ್ರಿಗೆ ಇಷ್ಟವಾದ ಗೇಮ್ಸ್ ಆಡ್ಬೋದು. ಆ ಥರ ಚೆನ್ನಾಗಿ ಗ್ರೌಂಡ್ ಕೂಡ ಅಗಲ ಇದೆ. ಇಲ್ಲಿ ರೂಮ್ 3 ಬಂತು. ನೆಕ್ಸ್ಟ್ ರೂಮ್ ನಂಬರ್ 4 ಹತ್ರ ಹೋಗೋಣ ಬನ್ನಿ. ಸೊ ಇದೇ ಅವ್ನ ರೂಮು. ಒಳಗಡೆ ನೋಡೋಣ. ನೋಡ್ಬೋದು ಇಲ್ಲಿ ಎಷ್ಟು ಸಖತ್ತಾಗಿದೆ, ತುಂಬ ಕಂಫರ್ಟಬಲ್ ಆಗಿದೆ. 6 ಜನ. ಸೊ ನೀವು ನೋಡ್ತೀರ, ಈ ಕಡೆ 4 ಮಂಚ, ಆ ಕಡೆ 2 ಮಂಚ, 6 ಜನ ಮಕ್ಕಳು ಮಲಗೋದಿಲ್ಲಿ ಇರೋದು. 6 ಜನ. 2 ಬಾತ್ರೂಮ್ಸ್ ಇದೆ. ಚೆನ್ನಾಗೆ ಎಲ್ಲ ಸಿಸ್ಟಮ್ಯಾಟಿಕ್ ಆಗಿದೆ. ಹಾಗೆ ಇಲ್ಲಿ ರ್ಯಾಕ್ಸ್ ಇದೆ. ಅವ್ರ ಥಿಂಗ್ಸ್ ಏನೇ ಆಗಲಿ, ಇಂಪಾರ್ಟೆಂಟ್ ಆಗಿರಲಿ ಅದ್ರಲ್ಲಿ ಇಟ್ಬಿಡ್ರಿ. ಅವ್ರದ್ದು ಎಲ್ಲ ಥಿಂಗ್ಸ್ ಇದೆ. ಮಾತಾಡ್ಸ್ಕೊಂತ ಇನ್ನು ಬೇರೆ ಐಟಮ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಹೊರಗಡೆ ಅವ್ರಿಗೆ ಸೂಟ್ ಕೇಸ್ ಎಲ್ಲ ಕೊಟ್ಟಿದ್ದೀವಿ. ಇಲ್ಲಿ ಸ್ಕಂದ ಅವರ ಅಜ್ಜಿನ ಎಳಿತಾ ಇದ್ದಾನೆ, ಮನೆಗೆ ಹೋಗೋಣ ಬಾ ಅಜ್ಜಿ ಅಂತ. ಮನೆ ಕಡೆ ಗಮನ ಸೆಳೆದಿದೆ ಒಂದು. ಸೊ ಈಗ ನಾವೆಲ್ಲ ಮನೆ ಕಡೆ ಹೋಗ್ತಾ ಇದ್ದೀವಿ. ಇಲ್ಲಿಗೆ ಈ ವ್ಲಾಗ್ ಮುಗೀತು. ಆಯಿತು ಜನರೇ, ನೆಕ್ಸ್ಟ್ ನಾನು ನಿಮ್ಮನ್ನು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನೀವು ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.